ಇನ್ನು ಶಿವಗಂಗಾ ಬಸವರಾಜ್ ಅವರ ಈ ಹೇಳಿಕೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. 8ರಿಂದ 10 ಸಚಿವರು ಅಸಮರ್ಥರು ಅನ್ನುವಂತ ಹೇಳಿಕೆಯನ್ನ ನೀಡಿರೋದಕ್ಕೆ ಅವನೊಬ್ಬ ಮೆಂಟಲ್ ಅಂತ ಸಚಿವ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಅವನೇ ಸಿಎಂ ಆಗಲಿ ಬಿಡಿ, ಯಾರು ಬೇಡ ಅಂತಾರೆ ಅಂತ ಹೇಳಿದ್ದಾರೆ. ಸಿಎಂ ಅವರ ಕಡೆಯವರು ಆಗ್ಬೇಕು ಅಂತಾನೆ ಮೊದಲ ಬಾರಿ ಶಾಸಕ ಏನ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಅವ್ರಿಗೆ ಬಿಟ್ಟರೆ ವಿಚಾರ, ಹೈಕಮಾಂಡ್ ಅವ್ರು ಮಾಡಲಿ, ಅದಕ್ಕೇನು ಮಾಡಿದ್ರು ಎಲ್ಲರೂ ಸ್ವಾಗತ ಮಾಡ್ತೀವಲ್ಲ. ಅವನಿಗೆ ಕೇಳ್ರಿ ಯಾರು ಮಾಡ್ಯಾರ ಯಾರಿಲ್ಲ. ನನಗೆ ಕೇಳಿದ್ರೆ ಏನು ಗೊತ್ತಾಗತ್ತೆ? ಏನು ಕೇಳಲೇಬೇಕಾದ್ರೆ ಮುಖ್ಯಮಂತ್ರಿ ಆಗಲಿ, ನಮ್ಗೆ ಏನು ಬೇಡ ಅಂತೇವನಪ್ಪ. ಈಗ ಮುಖ್ಯಮಂತ್ರಿಗಳೇ ಅವ್ರ ಕಡೆ ಇರಬೇಕು ಅಂದಾರ. ನಾನು ಅವಾಗ ಹೇಳಿದ್ದೇನಲ್ಲಪ್ಪ, ಮೆಂಟಲ್ಲು ಅಂತ. ಹಂಗಾಗಿ ಏನು ಮಾಡೋಕ್ಕಲ್ಲ, ಮೊದಲನೇ ಸರಿ ಅಲ್ಲ, ಹಂಗಾಗಿ ಇದಾಗೈತಿ. ಸರಿ ಹೋಗ್ಕಾನ ಇನ್ಮೇಲೆ ಎಲ್ಲ ಸರಿ ಹೋಗ್ಕಾನ ಆರಾಮಕ್ಕ. ಶಾಸಕರ ಪತ್ರ ತುಂಬ ಚರ್ಚೆ ಆಗ್ತದೆ. ಯಾವ ಶಾಸಕರಪ್ಪ? ಮೆಂಟಲ್ ಬರೋ ಮರೆ ಅವನು, ಮೆಂಟಲ್ ಸರಿ ಅವನು ಏನು ಗೊತ್ತಾಯ್ತು? ಶಾಸಕರ ಪತ್ರ ತುಂಬ ಚರ್ಚೆ ಆಗ್ತದೆ. ಯಾವ ಶಾಸಕರಪ್ಪ? ಮೆಂಟಲ್ ಬರೋ ಮರೆ ಅವನು, ಮೆಂಟಲ್ ಸರಿ ಕಾಂಗ್ರೆಸ್ನದ್ದು ಭಿನ್ನಮತ ಅಲ್ಲ, ಭಿನ್ನಾಭಿಪ್ರಾಯ. ಹೊನ್ನಾಳಿ ಕಾಂಗ್ರೆಸ್ ಶಾಸಕ ಶಾಂತನಗೌಡ ಹೇಳಿಕೆ ಕೊಟ್ಟಿದ್ದಾರೆ. ವ್ಯಕ್ತಿಗತವಾಗಿ ಭಿನ್ನಾಭಿಪ್ರಾಯ ಇರೋದು ಸ್ವಾಭಾವಿಕ. ದಾವಣಗೆರೆ ಕಾಂಗ್ರೆಸ್ ಶಾಸಕರಲ್ಲಿ ಭಿನ್ನಮತವೂ ಇಲ್ಲ, ಭಿನ್ನಾಭಿಪ್ರಾಯವೂ ಇಲ್ಲ ಅಂತ ಶಾಸಕ ಶಾಂತನಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಶಿವಗಂಗಾ ಅವನು ಈ ಕೃಪಾ ಅಭಿಪ್ರಾಯ. ನಾನೇನು ಹೇಳಿದನಪ್ಪ, ನಾನೇನು ಕೇಳಿದನಪ್ಪ? ಇಲ್ಲ, ಆಸೆ ಯಾರಿಗಿರಲ್ಲಪ್ಪ. ಕೊಟ್ಟರೆ ಮುಖ್ಯಮಂತ್ರಿನೂ ಹಾಕನಿ, ಅವಕಾಶ ಸಿಕ್ಕರು ಪ್ರಧಾನಮಂತ್ರಿ ಆಗೋ ಯೋಗ್ಯತೆ ಐತಿ. ಆದರೆ ಅವಕಾಶ ಸಿಗ್ಬೇಕಲ್ಲಪ್ಪ, ಆಸೆ ಪಡಕ್ಕೆ ಹೋಗ್ಬಾರ್ದು. ಆಸೆ ದುಃಖಕ್ಕೆ ಅದಾಗಿ ಬರ್ಬೇಕನ್ನ ನಾವು ಅಧಿಕಾರಕ್ಕೋಸ್ಕರ ಬೆನ್ನತ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ನಾನಲ್ಲ. ಗೇರು ಹಾಕಿಲ್ಲ, ನ್ಯೂಟ್ರಲ್ ಹಾಕಿಲ್ಲ. ಭಿನ್ನ ಮತ ಅಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅಭಿಪ್ರಾಯನ ಭಿನ್ನ ಮತ ಅಂದ್ರೆ ಹೆಂಗಾಗತ್ತೆ? ಭಿನ್ನ ಮತನೂ ಇಲ್ಲ, ಭಿನ್ನಾಭಿಪ್ರಾಯನೂ ಇಲ್ಲ. ವ್ಯಕ್ತಿ ಸ್ವಾತಂತ್ರ್ಯ. ಇನ್ನು ಕಾಂಗ್ರೆಸ್ನ ಒಳಗೆ ನಡೀತಾ ಇರುವಂತಹ ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಸಚಿವರಷ್ಟೇ ಅಲ್ಲ, ಸರ್ಕಾರವೇ ಅಸಮರ್ಥ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಸಚಿವರೇ ಮುಳುಗಿದ್ದಾರೆ, ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತಿದ್ದಾರೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರ ಅಸಮರ್ಥ ಸರ್ಕಾರ ಅಂತ ಕಿಡಿಕಾರಿದ್ದಾರೆ ರೇಣುಕಾಚಾರ್ಯ. ಕಾಂಗ್ರೆಸ್ಸಿನ ಬಹಳ ಹಿರಿಯ ಸಚಿವರು, ಬಹಳಷ್ಟು ಜನ ಹಿರಿಯ ಸಚಿವರುಗಳು ಈ ಸರ್ಕಾರ ಭ್ರಷ್ಟಾಚಾರದ ಕೂಡಿದೆ, ಅಭಿವೃದ್ಧಿ ಹಣ ಬಿಡುಗಡೆ ಮಾಡಿಲ್ಲ, ನಾವು ಕ್ಷೇತ್ರದಲ್ಲಿ ಮುಖ ತೋರ್ಸಕ್ಕಾಗಲ್ಲ, ಜನರಿಗೆ ಸುಳ್ಳು ಹೇಳಿದೀವಿ, ಒಂದ್ ಕಡೆ ಭರವಸೆಗಳು ಈಡೇರ್ತಲ್ಲ. ಗೃಹಲಕ್ಷ್ಮಿ ಹಣ ಬರೀ ನಾವು ಪ್ರತಿ ಹೆಣ್ಮಕ್ಳು ಬಂದು ಹೇಳ್ತಾರೆ, ಗೃಹಲಕ್ಷ್ಮಿ ಬಿಡುಗಡೆ ಮಾಡಿಲ್ಲ, ಇವತ್ತು ಬಿಡುಗಡೆ ಮಾಡಿಲ್ಲ, ಇನ್ನೊಂದು ಕಡೆ ಲಿಕ್ಕರು ಏನಂದ್ರೆ ಜಾಸ್ತಿ ಆಗ್ತಿದ್ದೆಲ್ಲ ಗೊತ್ತಿದೆ. ಸರ್ಕಾರ ಕೇವಲ 7 ಸಚಿವರು ಅಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ವೈಫಲ್ಯ, ಅಸಮರ್ಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.